ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಕನ್ನಡ ಡಿಂಡಿಮಾ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಪ್ರಥಮ PUCಯ ಮೂರನೇ ಪದ್ಯವಾದ ದೇವನುಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಪದ್ಯವನ್ನು ಚರ್ಚೆ ಮಾಡೋಣ. ಈ ಒಂದು ಕಾವ್ಯಭಾಗ ಅನ್ನುವಂಥದ್ದು ಇದು ಹರಿಹರ ವಿರಚಿತ ದೇವನುಲಿದನ ಕುಲವೇ ಸತ್ಕುಲಂ ಎನ್ನುವಂಥದ್ದು ಇದೊಂದು ರಗಳೆ ಪ್ರಕಾರದ ಸಾಹಿತ್ಯ ಕೃತಿ ಅಥವಾ ಕಾವ್ಯ. ಬಹಳ ವಿಶಿಷ್ಟವಾಗಿರುವಂಥ ಕಾವ್ಯವನ್ನು ನಾವು ಈ ದಿನ ಪ್ರವೇಶ ಮಾಡ್ತಾ ಇದ್ದೇವೆ. ಹರಿಹರನನ್ನು ರಗಳೆ ಕವಿ ಅಂತಲೇ ಕರಿತೇವೆ. ಯಾಕೆ ಹಾಗೆ ಕರೆಯೋದು ಅಂತ ಕೆಲವು ವಿಚಾರಗಳನ್ನು ನಾವು ನೋಡುವುದಾದರೆ, ಈ ಆದಿಕವಿ ಪಂಪ ಹಾಕಿಕೊಟ್ಟಂತಹ ಚಂಪೂ ಕಾವ್ಯದ ನೆಲೆಯಲ್ಲಿಯೇ ಎಲ್ಲ ಕಾವ್ಯಗಳು ರಚನೆ ಆಗ್ತಾ ಇದ್ದವು. ದಿಢೀರನೆ ಶರಣ ಸಾಹಿತ್ಯ ಅನ್ನುವಂಥದ್ದು, ಆ ಶರಣ ಸಾಹಿತ್ಯದ ಪರಂಪರೆ, ವಚನ ಸಾಹಿತ್ಯದ ಕಡೆಗೆ ಎಲ್ಲರ ಬಲವನ್ನು, ಎಲ್ಲರ ಮನಸ್ಸನ್ನು ಸೆಳೆದಿರುವಂಥದ್ದು. ಆದರೆ ಈ ಚಂಪು ಕಾವ್ಯಗಳು ರಚನೆ ಆಗಲಿಲ್ಲ ಅಂತಲ್ಲ, ಈ ಹೊತ್ತಿಗೆ ಅವುಗಳು ಒಂದು ಕಡೆ ರಚನೆ ಆಗ್ತಾ ಇದ್ವು. ಹರಿಹರನಿಗೆ ಇನ್ನೊಂದು ಹೊಸ ಬಗೆಯ ಕಾವ್ಯದ ಬಂಧವೊಂದನ್ನು, ಛಂದೋಬಂಧವನ್ನು ಕಟ್ಟಿಕೊಳ್ಳಬೇಕು, ನಾನು ಹೇಳಬೇಕಾದ ಎಲ್ಲವನ್ನೂ ಈ ಚಂಪು ಕಾವ್ಯದ ಶೈಲಿಯಲ್ಲಿ ಹೇಳೋಕೆ ಆಗ್ತಾ ಇಲ್ಲ ಅಂತ ಅನಿಸಿರ್ಬೇಕೇನೋ. ಹಾಗಾಗಿ ಹೊಸದಾದ ಒಂದು ತನ್ನ ಪ್ರಯೋಗದ ಕಡೆಗೆ ಮುಖ ಮಾಡ್ತಾನೆ. ಹಾಗೆ ನೋಡಿದರೆ ಈತ ಕವಿಯಾಗಿ ತನ್ನ ಕೆಲಸವನ್ನು ಆರಂಭಿಸಿದವ ಅಲ್ಲ. ಮೊದಲಿಗೆ ಈತ ದ್ವಾರಸಮುದ್ರದ ಹೊಯ್ಸಳರ ವೀರ ನರಸಿಂಹ ಬಲ್ಲಾಳರ ಆಸ್ಥಾನದೊಳಗೆ ಒಬ್ಬ ಕರ್ಣಿಕನಾಗಿ, ಅಂದರೆ ಲೆಕ್ಕಪತ್ರ ಬರವಣಿಗೆ ಮಾಡುತ್ತಿದ್ದಂಥವನು, ಎಲ್ಲೋ ಒಂದು ಕಡೆ ಈತನಿಗೆ ಈ ಅರಸೊತ್ತಿಗೆ ಅನ್ನುವಂಥದ್ದು ಧಿಕ್ಕರಿಸಿ ಅದರಿಂದ ಹೊರಗೆ ಬರಬೇಕು ಅನಿಸಿರ್ಬೇಕೇನೋ. ಆ ಕಾರಣಕ್ಕಾಗಿ ರಾಜಾಶ್ರಯ ಸಾಹಿತ್ಯವನ್ನು ನಾನು ಹೇಳ್ತಾ ಹೋದರೆ ನನಗೆ ಈ ಕವಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲಿ ಕಳೆದು ಹೋಗ್ತದೆ ಅನ್ನುವಂಥ ಒಂದು ನೆಲೆಯಲ್ಲಿ ಆ ವೀರಬಲ್ಲಾಳನ ಆಸ್ಥಾನವನ್ನು ತೊರೆದು ಹಂಪೆಯ ವಿರೂಪಾಕ್ಷನ ಕಡೆಗೆ ಬರ್ತಾನೆ. ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿಯೇ ಇದ್ದುಕೊಂಡು ತನ್ನ ಕಾವ್ಯಗಳನ್ನು ರಚನೆ ಮಾಡುವಂಥದ್ದು ಮಾಡ್ತಾನೆ. ಅಂದರೆ ಈ ಹೊಸ ಬಗೆಯ ರಗಳೆ ಎನ್ನುವಂತಹ ಸಾಹಿತ್ಯದ ಪ್ರಕಾರವೊಂದನ್ನು ಈತ ರಚನೆ ಮಾಡೋಕ್ಕೆ ಹೋಗ್ತಾನೆ. ಅದಕ್ಕಿಂತ ಹಿಂದೆ ಒಂದು ಚಂಪು ಕಾವ್ಯ ಕೂಡ ಬರೀತಾನೆ, ಈ ಗಿರಿಜಾ ಕಲ್ಯಾಣ ಅನ್ನುವಂಥದ್ದು. ಅಂದರೆ ತನಗೂ ಕೂಡ ಚಂಪು ಕಾವ್ಯವನ್ನು ಬರೀಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಳ್ಳೋದಕ್ಕಾಗಿ. ಅಂದಕ್ಷಣ ಈಗ ಈ ಹರಿಹರ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಏನು ಅಂತ ಹೇಳಿದ್ರೆ ಆತನೊಬ್ಬ ರಗಳೆಯ ಕವಿ ಅಂತೇಳಿ. ಹಾಗಾಗಿ ಈತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಎಲ್ಲ ಕಾವ್ಯಗಳನ್ನು ಕೂಡ ಶಿವಭಕ್ತನ ಕುರಿತಾಗಿಯೇ ಇರಬೇಕು, ಮತ್ತು ಯಾರ ಕುರಿತಾಗಿ ನಾನು ಸಾಹಿತ್ಯ ರಚನೆ ಮಾಡೋದಿಲ್ಲ ಅಂತ ಹೇಳಿ ಆತ ಹಂಪೆಯ ವಿರೂಪಾಕ್ಷನ ಬಳಿಗೆ ಬಂದು ಅಲ್ಲಿ ಸುಮಾರು 109ರಷ್ಟು ರಗಳೆಯನ್ನು ಆತ ಬರೆದಿದ್ದಾನೆ ಅನ್ನುವಂಥ ಒಂದು ನಂಬಿಕೆ ಇದೆ, ಒಂದು ಪ್ರತೀತಿ. ಹೀಗೆ ರಗಳೆಯನ್ನು ಬರಲಿಕ್ಕೆ ಹೊರಟಾಗ ಈ ಸಂಸ್ಕೃತ ಮತ್ತು ಪ್ರಾಕೃತದ ಸಾಹಿತ್ಯ ಈ ಎರಡರ ಹೊರತಾಗಿ ಒಂದು ಹೊಸದಾದ ಬಗೆಯ ಒಂದು ವಸ್ತುವನ್ನು, ಒಂದು ಆಲೋಚನೆಯನ್ನು ಇಟ್ಕೊಂಡು ಈತ ಬರೆದಿರುವಂಥದ್ದು. ಈತನನ್ನು ಬಹಳ ಆಕರ್ಷಿಸಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಈತನ ಈ ಕಾವ್ಯಗಳಿಗೆ ರಚನೆಗೆ ಒಂದು ಮೂಲ ಏನು ಅಂತ ಹೇಳಿದ್ರೆ ತಮಿಳು ಅನ್ನುವಂಥದ್ದು. ಆ ತಮಿಳಿನ ಪೆರಿಯ ಪುರಾಣ ಅನ್ನುವಂಥದ್ದು ಏನಿದೆಯಲ್ಲ, ಈತ ಅಂದರೆ ಶಿವಭಕ್ತನನ್ನು ಉದ್ದೇಶಿಸಿ ಕಾವ್ಯ ರಚನೆಯನ್ನು ಮಾಡಲಿಕ್ಕೆ ಈತನಿಗೆ ಈ ಪೆರಿಯ ಪುರಾಣ ಅನ್ನುವಂಥದ್ದು ಆತನಿಗೆ ಮೂಲ ಕೃತಿಯಾಗಿ, ಆ ಕೃತಿಯಲ್ಲಿ ಶಿವಭಕ್ತರ ಕುರಿತು ವಸ್ತು ಸಿಗುತ್ತದೆ, ಅಂದರೆ ವಿಷಯ ಸಿಗುತ್ತದೆ. ಅದನ್ನು ಮುಂದೆ ಈತ ರಗಳೆ ಅನ್ನುವಂಥದ್ದನ್ನು ಬರೀಲಿಕ್ಕೆ ಬಹಳ ದೊಡ್ಡ ಸಂಪನ್ಮೂಲವಾಯಿತು ಅಂತೇಳಿ ನಮಗೆ ತಿಳಿದು ಬರುವಂಥದ್ದು. ಅದೇನೇ ಇರಲಿ, ಈ ದಿನ ನಾವು ಈ ರಗಳೆಯ ಕವಿಯಾದ ಹರಿಹರ ಬರೆದಂತಹ ದೇವನುಲಿದನ ಕುಲವೇ ಸತ್ಕುಲಂ ಎನ್ನುವಂಥದ್ದು ಪದ್ಯಭಾಗವನ್ನು ನಾವು ಚರ್ಚೆ ಮಾಡೋಣ. ಮೊದಲ ಪದ್ಯ, ಮೊದಲ 10 ಸಾಲುಗಳು ಹೀಗಿವೆ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತ ವ್ರಜಕ್ಕೆ ನಿಜ ಸುಖ ನಿವಾಸವದು. ನೆಳಲ ತಂಪಿಲ್ಲದ ಅರವೇ ಇಲ್ಲದ ಎಡೆ ಇಲ್ಲ, ಪಾಪಮಂ ಸೋಕಿದರೆ ಕಾವೇರಿ